ಆಸರೆ ಟಿವಿಯ ವೀಕ್ಷಕರೇ, ಪುನರಾವರ್ತಿ ನಾನು ಸತ್ಯವೇದದ ಶಾಲೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸುವವನಾಗಿದ್ದೇನೆ. ಇಸ್ರಾಯೇಲರ ಇತಿಹಾಸವನ್ನು ನಾವು ಕಲಿತಾ ಇದ್ದೇವೆ. ಅದರಲ್ಲಿ ಇಸ್ರಾಯೇಲರಲ್ಲಿ ಅತಿ ಪ್ರಾಮುಖ್ಯನಾದ ಅರಸನು ದಾವೀದನ ಕುರಿತು ಮತ್ತು ಒಂದು ಸಮ್ಮೇಳನ ಗ್ರಂಥದ ವಿಷಯವಾಗಿ ನಾವು ಕಲಿತಾ ಇದ್ದೇವೆ. ಅನೇಕ ವಿಷಯಗಳನ್ನು ನಾವು ಈ ಇಸ್ರಾಯೇಲರ ಇತಿಹಾಸದಲ್ಲಿ ಒಂದು ಸಮ್ಮೇಳನದ ಪುಸ್ತಕದಲ್ಲಿ ಮತ್ತು ಒಂದು ಪುನರುತ್ಥಾನ ಕಾಲದಲ್ಲಿ ಕೆಲವು ವಿಷಯಗಳನ್ನು ನಾವು ಕಲಿತ್ಕೊಳ್ತಾ ಇದ್ದೇವೆ. ಕೇಳುತ್ತಿರುವಂಥ ನಿಮ್ಮನ್ನು ದೇವರು ಆಶೀರ್ವಾದ ಮಾಡಲಿ. ಕಳೆದ ಸಂಚಿಕೆಯಲ್ಲಿ ದಾವೀದನು ಸೈನಿಕನಾಗಿ ಮತ್ತು ಸೇವಕನಾಗಿ ಮತ್ತು ನಾಯಕನಾಗಿ ಮಾಡಿದಂಥ ಕೆಲವು ಕಾರ್ಯಗಳನ್ನು ನಾವು ಕಲಿತಾ ಬರ್ತಾ ಇದ್ದೇವೆ. 5 ವಿಷಯಗಳನ್ನು ನಾವು ಮುಗಿಸಿದ್ದೇವೆ. 6ನೇ ವಿಷಯವನ್ನು ನಾವು ನೋಡುವಾಗ ದಾವೀದನು ಅವನು ಕೇವಲ ಒಬ್ಬ ಸೇವಕನಾಗಿ ಸೈನಿಕನಾಗಿ ಅವನು ಸುಮಾರು ಸಾರಿ ಅವನು ಆ ಅರಸನಾದಂಥ ಸೌಲನನ್ನು ಉಳಿಸಿದಂಥ ಒಂದು ವಿಷಯವನ್ನು ನಾವು ಒಂದು ಸಮ್ಮೇಳನ ಗ್ರಂಥದಲ್ಲಿ ಸ್ಪಷ್ಟವಾಗಿ ಓದ್ತೇವೆ. ಒನ್ ಆಫ್ ದ ಮೇಜರ್ ಇವೆಂಟ್ ಇನ್ ಫಸ್ಟ್ ಸಾಮುವೇಲ್, ಒಂದು ಸಮ್ಮೇಳನ ಗ್ರಂಥದಲ್ಲಿರುವಂಥ ಒಂದು ಅತಿ ಪ್ರಾಮುಖ್ಯವಾದ ಅಂಶ, ಎಷ್ಟರ ಮಟ್ಟಿಗೆ ಸೌಲನು ದಾವೀದನನ್ನು ಸಾಯಿಸುವುದಕ್ಕೆ ಪ್ರಯತ್ನಿಸ್ತಾನೆ, ಎಷ್ಟರ ಮಟ್ಟಿಗೆ ದೇವರು ದಾವೀದನನ್ನು ಸೌಲನ ಕೈಯಿಂದ ತಪ್ಪಿಸ್ತಾನೆ. ಸುಮಾರು ಕೀರ್ತನೆಗಳು, ದಾವೀದನು ಬರೆದಂಥ ಸುಮಾರು ಕೀರ್ತನೆಗಳು ಇದೇ ಸಮಯದಲ್ಲಿ ಬರೆಯಲ್ಪಟ್ಟಂಥ ಕೀರ್ತನೆಗಳಾಗಿವೆ. ಪ್ರಿಯರೇ, 6ನೇ ವಿಷಯಕ್ಕೆ ನಾನು ನೋಡುವಾಗ ಎಷ್ಟೋ ಸಾರಿ ದೇವರು ಸೌಲನನ್ನು ದಾವೀದನ ಕೈಗೆ ಒಪ್ಪಿಸ್ಕೊಡ್ತಾರೆ. ಬಹುಶಃ ವಾಕ್ಯದಲ್ಲಿ 3 ಸಾರಿ ರೆಕಾರ್ಡ್ ಆಗಿದೆ. ಬಹುಶಃ ಇನ್ನೂ ಹೆಚ್ಚಾಗಿ ಆ ಒಂದು ಅವಕಾಶ ಅವನಿಗೆ ಬಂದಿರಬಹುದು, ಬಂದಿರಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ದಾವೀದನ ಹೃದಯದಲ್ಲಿದ್ದಂಥ ಯೋಚನೆ ಒಂದೇ, ಪ್ರಾರಂಭದಿಂದ ಕೊನೆಯವರೆಗೆ ಅವನು ಆಲೋಚನೆಯನ್ನು ಬದಲಾವಣೆ ಮಾಡ್ಕೊಳ್ಳೋದಿಲ್ಲ. ಪ್ರಿಯರೇ, ಬೇರೆ ಯಾರು ಎಷ್ಟೇ ಹೇಳಿ ಎಷ್ಟೇ ಅವನಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನಿಸಿದರೂ ಸಹ ಅವನು ಎಲ್ಲರ ಮಾತನ್ನು ಕೇಳ್ತಾನೆ. ಆದರೆ ಅವನು ತೆಗೆದುಕೊಂಡಂಥ ನಿರ್ಧಾರ ಒಂದೇ ನಿರ್ಧಾರ, ಅದೇ ನಿರ್ಧಾರದಲ್ಲಿ ಅವನು ಕೊನೆಯವರೆಗೂ ನಿಲ್ತಾನೆ. ಎವ್ರಿ ಲೀಡರ್ ಮಸ್ಟ್ ಹ್ಯಾವ್ ಎ ಸ್ಟ್ರಾಂಗ್ ವಿಲ್ ಟು ಡಿಸೈಡ್ ಆ್ಯಂಡ್ ಟು ಟೇಕ್ ಎ ಡಿಸಿಷನ್. ಪ್ರತಿ ನಾಯಕನಲ್ಲಿ ಈ ಗುಣ ಬಹಳ ಬಹಳ ಪ್ರಾಮುಖ್ಯವಾದದ್ದು. ಪ್ರಿಯರೇ, ಎಲ್ಲರೂ ಹೇಳೋದನ್ನು ನಾವು ಕೇಳಬೇಕು, ಎಲ್ಲರ ಒಂದು ಸಲಹೆಗಳನ್ನು ಮಾರ್ಗದರ್ಶನವನ್ನು ನಾವು ತೆಗೆದುಕೊಳ್ಬೇಕು. ಅಲ್ಟಿಮೇಟ್ ಆಗಿ ಎಲ್ಲರಿಗೂ ಉತ್ತಮವಾದದ್ದು ಯಾವುದೆಂಬುದಾಗಿ ನಾವು ವಿಮರ್ಶೆ ಮಾಡಿ ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅವನೇ ನಿಜವಾದ ನಾಯಕ. ಡೇವಿಡ್ ನೆವರ್ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ಹಿಸ್ ಮೆನ್ ಟು ಕಿಲ್ ಕಿಂಗ್ ಸಾಲ್. ಯಾವತ್ತಿಗೂ ಕೂಡ ಅರಸನಾದ ಸೌಲನನ್ನು ಸಾಯಿಸುವುದಕ್ಕೋಸ್ಕರ ಎಲ್ಲ ಜನರಿಂದ ಅವನು ಪ್ರೇರಿತನಾದರೂ ಕೂಡ ಅವನು ಅಂಥ ನಿರ್ಧಾರವನ್ನು ಮಾಡಲಿಲ್ಲ. ವಿಶೇಷವಾಗಿ ನಾವು ಒಂದು ಸಮ್ಮೇಳನ ಗ್ರಂಥ 24ನೇ ಅಧ್ಯಾಯ 6ನೇ ವಚನವನ್ನು ನೋಡಿದರೆ ದಾವೀದನು ಈ ರೀತಿಯಾಗಿ ಹೇಳ್ತಾನೆ, ಅವನು ತನ್ನ ಜನರಿಗೆ, ಸೌಲನು ಯೆಹೋವನಿಂದ ಅಭಿಷೇಕಿಸಲ್ಪಟ್ಟವನು, ನನ್ನ ಒಡೆಯನು ಆಗಿದ್ದಾನೆ. ನಾನು ನಿಮ್ಮ ಮಾತು ಕೇಳಿ ಯೆಹೋವನ ಅಭಿಷಿಕ್ತನಿಗೆ ವಿರುದ್ಧವಾಗಿ ಕೈ ಎತ್ತದಂತೆ ಯೆಹೋವನೇ ನನಗೆ ಅಡ್ಡಿ ಮಾಡಲಿ ಎಂದು ಹೇಳಿದನು. ವಾಟ್ ಎ ವಂಡರ್ಫುಲ್ ಮ್ಯಾನ್ ಡೇವಿಡ್. ಎಂಥ ಗುಣ ಇರ್ಬೋದು ದಾವೀದನಲ್ಲಿ. ಮೊದಲನೇದಾಗಿ ಹೇಳ್ತಾನೆ, ನನ್ನ ದೇವರಿಂದ ಅವನು ಅಭಿಷೇಕಿಸಲ್ಪಟ್ಟವನು. ದಟ್ ಇಸ್ ಫಸ್ಟ್ ಒನ್. ಆ್ಯಂಡ್ ದ ಸೆಕೆಂಡ್ ಒನ್ he says, he is my master. My goodness, I wonder about his character. ದಾವೀದನಂಥ ಒಂದು ಗುಣ, ದೇವರು ವಾಕ್ಯ ಹೇಳ್ತದೆ, ನೀನು ಏನು ಬಿತ್ತುತ್ತೀಯೋ ಅದನ್ನೇ ಕೊಯ್ತೀಯ ಎಂಬುದಾಗಿ. ನೀನು ರಾಗಿ ಬಿತ್ತಿ ಜೋಳ ಕೊಯ್ಯೋಕ್ಕೆ ಸಾಧ್ಯ ಇಲ್ಲ. ನೀನು ಮಾವಿನ ಮರವನ್ನು ನೆಟ್ಟು ಹಲಸಿನ ಹಣ್ಣನ್ನು ಕೊಯ್ಲಿಕ್ಕೆ ಎಂದಿಗೂ ಸಾಧ್ಯ ಆಗೋದಿಲ್ಲ. ಇದು ದೇವರ ನಿಯಮ, ದೇವರ ಆಜ್ಞೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಆಯಾ ತಳಿಗಳು ಆಯಾ ರೀತಿಯ ಫಲಗಳನ್ನೇ ಕೊಡಬೇಕೆಂಬುದಾಗಿ. ಮಂಗನಿಂದ ಮನುಷ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ, ಬಾಳೆಹಣ್ಣಿಂದ ಹಲಸಿನ ಹಣ್ಣಾಗೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ನಾವು ಏನು ಬಿತ್ತುತ್ತೇವೋ ನಾವು ಒಂದು ಬಿತ್ತು ಇನ್ನೊಂದು ಕುಯ್ಯೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ದಾವೀದನು ಏನು ಬಿತ್ತಿದನು ಅದನ್ನೇ ಅವನು ಕುಯ್ದ. ಕೊನೆಯವರೆಗೂ
ಅವನು ಹೇಳ್ತಾನೆ, ಸೌಲನು ನನ್ನ ಯಜಮಾನ ಅಂತ. ವಿಶೇಷವಾಗಿ ಯೌವನಸ್ಥರುಗಳು, ಹೊಸದಾಗಿ ಸೇವೆಗೆ ಬರಬೇಕೆಂಬುದಾಗಿ ಯೋಚಿಸ್ತಿರೋರು, ಹೊಸದಾಗಿ ನಾಯಕರಾಗಲಿಕ್ಕೆ ಒಂದು ಅರ್ಹತೆಯನ್ನು ಹೊಂದಿರುವಂಥವರು, ಹೊಸದಾಗಿ ನೀವು ನಾಯಕತ್ವದ ಒಂದು ವಿಷಯದಲ್ಲಿ ಮನಸ್ಸಿಟ್ಟಿರುವವರು, ದೇವರು ನಿಮ್ಮನ್ನು ಮುಂದೆ ಒಬ್ಬ ಒಳ್ಳೆಯ ನಾಯಕನನ್ನಾಗಿ ಮಾಡಲಿಕ್ಕೆ ಆತನು ನಿಮ್ಮನ್ನು ಕರೀತಾ ಇದ್ದಾನೆ, ನಿಮ್ಮನ್ನು ಮೇಲಕ್ಕೆತ್ತುತ್ತಾ ಇದ್ದಾನೆ ಎಂಬುದಾಗಿ ಯೋಚಿಸುವಂಥ ನೀವು ಇಂಥ ಒಂದು ಒಳ್ಳೆಯ ಈ ನಿಯಮವನ್ನು ನಿಮ್ಮ ಜೀವಿತಕ್ಕೆ ಅಳವಡಿಸ್ಕೊಳ್ರಿ. ಎಂದಿಗೂ ಯಾವ ಕಾರಣಕ್ಕೂ ಯಾವ ಪರಿಸ್ಥಿತಿಯಲ್ಲೂ ನಿಮ್ಮ ಆತ್ಮಿಕ ನಾಯಕರುಗಳನ್ನು ಮರೆಯಬೇಡ್ರಿ. ಯಾವ ದಿನದಲ್ಲಿಯೂ ನಿಮ್ಮ ಆತ್ಮಿಕ ನಾಯಕರುಗಳನ್ನು ನೀವು ಸನ್ಮಾನಿಸುವುದನ್ನು, ಗೌರವಿಸುವುದನ್ನು, ಇವರು ನನ್ನ ನಾಯಕರು, ಇವರು ನನಗೆ ಬೋಧಿಸಿದವರು, ಇವರು ನನಗೆ ಆತ್ಮಿಕ ವಿಷಯಗಳನ್ನು ಕಲಿಸಿಕೊಟ್ಟವರು, ಇವರು ನನಗಾಗಿ ಪ್ರಾರ್ಥನೆ ಮಾಡಿದರು ಅನ್ನೋ ವಿಷಯವನ್ನು ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರು, ಎಷ್ಟೇ ಮೇಲಕ್ಕೆ ಹೋದರು, ಒಂದು ವೇಳೆ ನಿಮ್ಮ ಆತ್ಮಿಕ ನಾಯಕರಿಗೆ ಒಂದು ವೇಳೆ ಕೇವಲ 100 ಜನ ವಿಶ್ವಾಸಿಗಳಿರುವಂಥ ಸಭೆ ಇದ್ದು, ಒಂದು ವೇಳೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ 1000 ಜನರು ಇರುವಂಥ ವಿಶ್ವಾಸಿಗಳ ಸಭೆಯನ್ನು ಕೊಡ್ಬೋದು. ಆದರೂ ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನ ಸೇವಕನಾಗಿ ನಾನು ನಿಮಗೆ ಬೋಧನೆ ಮಾಡ್ತಾ ಇದ್ದೇನೆ. ನೀವೆಷ್ಟು ಮೇಲಕ್ಕೆ ಹೋದರೂ, ನೀವು ಹಿಂದೆ ಇರುವಾಗ ನಿಮಗೆ ಉಪದೇಶ ಮಾಡಿ ನಿಮ್ಮನ್ನು ಕರ್ತನ ಮಾರ್ಗದರ್ಶನದಲ್ಲಿ ನಡೆಸಿದಂಥ ನಿಮ್ಮ ನಾಯಕರನ್ನು ಮರೆಯಬೇಡ್ರಿ. ಗಂಟಾಗೋಸವಾಗಿ, ಧೈರ್ಯವಾಗಿ, ಪೂರ್ಣ ನಂಬಿಕೆಯಿಂದ, ಪೂರ್ಣ ಪ್ರೀತಿ ವಿಶ್ವಾಸದಿಂದ ನಿಮ್ಮ ನಾಯಕರನ್ನು ಗುರುತಿಸ್ರಿ, ನಿಮ್ಮ ನಾಯಕರನ್ನು ಸನ್ಮಾನಿಸ್ರಿ. ದಾವೀದನಿಂದ ನಾವು ಕಲಿಯಬೇಕಂತ ಪಾಠ ಇದೊಂದೇ. ನೆಕ್ಸ್ಟು, ನೀವು ಹೋದ್ಮೇಲೆ, ನೀವು ನಿಮ್ಮ ಸೇವೆಯನ್ನು ಮುಗಿಸಿದ ಮೇಲೆ ನಿಮ್ಮ ಹಿಂದೆ ಬರುವಂಥ ನಿಮ್ಮಿಂದ ಕಲಿತಂಥ ನಾಯಕರುಗಳು ಅದನ್ನೇ ನಿಮ್ಮಿಂದ ಕಲಿತ್ಕೊಂಡು ನಿಮ್ಮನ್ನು ಅವರು ಗುರುತಿಸ್ತಾರೆ. ಪ್ರಿಯರೇ, ನೀವು ನಿಮ್ಮ ನಾಯಕರುಗಳನ್ನು ಗುರುತಿಸದೆ ಹೋದರೆ, ನಿಮ್ಮನ್ನು ಗುರುತಿಸ್ಲಿಕ್ಕೆ 10 ಜನ ಇರ್ತಾರೆ ಅಂತ ಯಾವತ್ತೂ ಯೋಚನೆ ಮಾಡಬೇಡಿ. ಯಾಕೆಂದರೆ ಮೇಲೆ ಯಜಮಾನನು ಎಲ್ಲವನ್ನು ಗಮನಿಸ್ತಾ ಇದ್ದಾನೆ, ಆತನು ಎಲ್ಲವನ್ನು ನೋಡ್ತಾ ಇದ್ದಾನೆ. ನೀನು ಬಿತ್ತಿದ್ದಕ್ಕೆ ತಕ್ಕದಾಗಿ ನಿನಗೆ ಆತನು ಕೊಡಲಿಕ್ಕಿದ್ದಾನೆ. ಡು ನಾಟ್ ಬಿ ಡಿಸೀವ್ಡ್, ಗಾಡ್ ಕೆನಾಟ್ ಬಿ ಮಾರ್ಕ್ಡ್. ಕರ್ತನು ಯಾರಿಂದನೂ ಮೋಸ ಹೋಗೋದಿಲ್ಲ. ವಾಟ್ ಎವರ್ ಯು ಶೋ ಯು ವಿಲ್ ರೀಪ್. ನೀನೇನು ಬಿತ್ತುತ್ತೀಯೋ ಅದನ್ನೇ ನೀನು ಕೊಯ್ತೀಯ. ದಾವೀದನು ಹೇಳ್ತಾನೆ, ನನ್ನ ದೇವರಿಂದ ಅಭಿಷೇಕಿಸಲ್ಪಟ್ಟವನು ಸೌಲನು, ನನ್ನ ಒಡೆಯನು. ಮೈ ಗುಡ್ನೆಸ್, ಒಂದು ಕಡೆ ಪ್ರಾಣವನ್ನು ತೆಗೀಲಿಕ್ಕೆ ಅವನು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದರೆ, ದಾವೀದನು ಹೇಳ್ತಾನೆ, ಸೌಲನು ನನ್ನ ಒಡೆಯನು. ಇನ್ನು 15ನೇ ವಚನ ಹೇಳ್ತದೆ. 15ನೇ ವಚನ ಅವನು ಹೇಳ್ತಾನೆ, 14ನೇ ವಚನದಿಂದ, ಇಸ್ರಾಯೇಲರ ಅರಸೆ, ಯಾರನ್ನು ಹಿಂದಟ್ಟಿ ಹೊರಟಿ, ಯಾರನ್ನು ಹಿಡಿಯಬೇಕೆಂದಿರುತ್ತಿ, ಸತ್ತ ನಾಯಿಯನ್ನೇ, ಒಂದು ಬಡ ಸೊಳ್ಳೆಯನ್ನೇ. ಎಂಥ ಒಂದು ದೀನವಾದಂಥ ಸ್ವಭಾವ ದಾವೀದನಲ್ಲಿರ್ಬೋದು. ಎಷ್ಟು ಮಟ್ಟಿಗೆ ಅವನು ತನ್ನನ್ನು ತಾನು ತಗ್ಗಿಸ್ಕೊಳ್ಬೋದು. ಸೌಲನನ್ನು ಕೊಂದು ಅರಸನಾಗುವಂಥ ಎಲ್ಲ ಸಾಮರ್ಥ್ಯ ದಾವೀದನ ಹತ್ರ ಇದೆ. ಇಫ್ ಡೇವಿಡ್ ಕ್ಯಾನ್ ಪ್ಲಾನ್ ವೆಲ್, in no time he can finish Saul and he can take the throne of Saul. It's not an impossible thing. It is easy and it's possible. ಬಹಳ ಸರಳವಾದದ್ದು ಸೌಲನನ್ನು ಕೊಂದು ಅವನ ಸಿಂಹಾಸನವನ್ನು ಕಿತ್ಕೊಳ್ಳೋದಕ್ಕೆ. ಆದರೆ ಸೌಲನ ಮುಂದೆ ದಾವೀದನು ಹೇಳುವಂಥ ಮಾತೆಂದರೆ, ಸತ್ತ ನಾಯಿಗೆ ನಾನು ಸಮಾನ ಆಗಿದ್ದೆ. ನಾನು ಹೇಳ್ತಾ ಇಲ್ಲ ಪ್ರಿಯರೇ, ನಾನು ಹೇಳ್ತೇನೆ, ದೇವ್ರ ವಾಕ್ಯ ಹೇಳ್ತಾನೆ. ಪವಿತ್ರಾತ್ಮನು ದಾವೀದನ ಹೃದಯದಿಂದ ಬಂದಂಥ ಮಾತನ್ನು ಹಾಗೆಯೇ ಪುಸ್ತಕದಲ್ಲಿ ಬರೆಸಿಟ್ಟಿದ್ದಾನೆ. ಯಾರನ್ನ ಹಿಂದಟ್ಟು ಬಂದಿದೆಯಾ ಅರಸನೇ? ಯಾರನ್ನ? ಸತ್ತ ನಾಯಿ ಅಂತಿರುವ ನನ್ನ ಬಡ ಸೊಳ್ಳೆಯನ್ನು. ಸೊಳ್ಳೆಗಳಿಗೆ ಜೀವಿತ ಎಷ್ಟು ದಿನ ಇರ್ತದೆ ಅಂತ ನೀವು ಸ್ಟಡಿ ಮಾಡಿ ನೋಡಿ. ಯಾವಾಗ ಬೇಕಾದ್ರೂ ಸಾಯ್ಬೋದು. ಒಂದು ಚಿಕ್ಕ ಠಕ್ ಅಂತ ಪೆಟ್ಟು ಬಿದ್ದರೆ ಅದು ಸತ್ತೋಗ್ತದೆ. ಅವನು ಸೊಳ್ಳೆಗೆ, ಸತ್ತ ನಾಯಿಗೆ ಹೋಲಿಸ್ಕೊಳ್ತಾನೆ ದಾವೀದನು.
ಎಂಥ ಒಂದು ದೀನತೆ, ಎಂಥ ತಗ್ಗಿಸಿಕೊಳ್ಳಿಕ್ಕೆ. ಹಿಂದೆ ತಿರುಗಿ ನೋಡಿದ್ರೆ 600 ಜನ ಬಲಿಷ್ಠರಾದಂಥ ನಾಯಕರು, ಸೈನ್ಯ ದಾವೀದನ ಜೊತೆಯಲ್ಲಿದೆ. ಅವನ ಕುಟುಂಬಗಳು ದಾವೀದನ ಜೊತೆ ಇದ್ದಾರೆ. ಆಲ್ಮೋಸ್ಟ್ ಈಸ್ ಲೈಕ್ ಎ ಪ್ರಿನ್ಸ್, ರಾಜಕುಮಾರ, ಆಲ್ಮೋಸ್ಟ್ ಈಸ್ ಲೈಕ್ ಎ ಕಿಂಗ್. ಆದರೆ ಸೌಲನ ಮುಂದೆ ಬಂದಾಗ ನಾನು ಯಾರೂ ಅಲ್ಲ ಎಂಬುದಾಗಿ ದಾವೀದ ಹೇಳ್ಕೊಳ್ತಾನೆ. ಮುಂದೆ ಕೇಳ್ತಾನೆ, ಯೆಹೋವನು ನ್ಯಾಯಾಧಿಪತಿಯಾಗಿ ನಮ್ಮಿಬ್ಬರ ವಾಜ್ಯವನ್ನು ತೀರಿಸಲಿ. ಆತನೇ ನೋಡಿ ನನಗೋಸ್ಕರ ವಾದಿಸಿ ನನ್ನನ್ನು ನಿನ್ನ ಕೈಗೆ ತಪ್ಪಿಸಲಿ ಎಂದು ಹೇಳಿದನು. ಪುಟ್ ಗಾಡ್ ಫಸ್ಟ್. ದೇವರನ್ನು ಮೊದಲು ಹಾಕುವುದನ್ನು ನಾವು ಕಾಣ್ತೇವೆ. ದೇವರು ನಮಗೆ ನ್ಯಾಯವನ್ನು ತೀರಿಸಲಿ. ದೇವರು ನಿನ್ನ ಇಬ್ಬರ ಮಧ್ಯದಲ್ಲಿ ಏನೇ ಕಾರ್ಯಗಳಿದ್ರು ನೋಡಿಕೊಳ್ಳಿ. ವಾಟ್ ಎ ವಂಡರ್ಫುಲ್ ಮ್ಯಾನ್. ಇನ್ನೊಂದು ವಚನವನ್ನು ನಾವು ಓದ್ಕೊಳ್ಳೋಣ. 26ನೇ ಅಧ್ಯಾಯವನ್ನು ನಾವು ನೋಡೋದಾದರೆ 9ನೇ ವಚನ, 9ನೇ ವಚನ. ಆದರೆ ದಾವೀದನು ಅವನನ್ನು ಕೊಲ್ಲಬೇಡ, ಯೆಹೋವನ ಅಭಿಷಿಕ್ತನಿಗೆ ವಿರೋಧವಾಗಿ ಕೈ ಎತ್ತುವ ಯಾವನಾದರೂ ನಿರಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ. ಯಾರೂ ಕೂಡ ಅಭಿಷಿಕ್ತನಿಗೆ ವಿರುದ್ಧವಾಗಿ ಕೈ ಎತ್ತುವವರು, ಯಾರೂ ಕೂಡ ಅಭಿಷಿಕ್ತರಿಗೆ ವಿರುದ್ಧವಾಗಿ ಮಾತನಾಡುವವರು, ಯಾರೂ ಕೂಡ ಅಭಿಷಿಕ್ತರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುವವರು ಎಂದಿಗೂ ದೇವರ ಮುಂದೆ ನಿರಪರಾಧಿಗಳು ಅನ್ನಿಸ್ಕೊಳ್ಳೋದಿಲ್ಲ. ನಾನು ಹೇಳಿಲ್ಲ, ದೇವ್ರ ವಾಕ್ಯ ಹೇಳ್ತಾ ಇದೆ. ಇದಲ್ಲದೆ ದಾವೀದನು ಯೆಹೋವನಾಣೆ, ಅವನು ಯೆಹೋವನಿಂದ ಸಾಯುವನು, ಇಲ್ಲವೇ ಕಾಲ ತುಂಬಿ ಮೃತ್ಯು ಹೊಂದುವನು, ಅಥವಾ ಯುದ್ಧದಲ್ಲಿ ಮಡಿವನು. ತನ್ನ ಅಭಿಷಿಕ್ತನಿಗೆ ವಿರೋಧವಾಗಿ ಕೈ ಎತ್ತದಂತೆ ಯೆಹೋವನೇ ನನ್ನನ್ನು ತಡೆಯಲಿ. ಈವನ್ ಡೇವಿಡ್ ಈಸ್ ನಾಟ್ ವಿಶಿಂಗ್ ಹಿಮ್ ಟು ಡೈ ಎ ಕ್ರೂಯಲ್ ಡೆತ್. ಡೇವಿಡ್ ಈಸ್ ಜಸ್ಟ್ ಗೆಸ್ಸಿಂಗ್ ಹೌ ಸಾಲ್ ಮೇ ಡೈ. ಜಸ್ಟ್ ಗೆಸ್ ಮಾಡ್ತಾ ಇದ್ದಾನೆ ಅಷ್ಟೇ. ಹೇಗೆ ಸೌಲನ್ನು ಸಾಯ್ಬೋದು, ಹೇಗೆ ಸಾಯ್ಬೋದೋ ಗೊತ್ತಿಲ್ಲ. ಈವನ್ ಅವನು ಯಾವ ರೀತಿ ಸಾಯಬೇಕೆಂಬುದಾಗಿ ಕೂಡ ಕೆಟ್ಟ ಮನಸ್ಸು, ಕೆಟ್ಟ ಆಲೋಚನೆ ದಾವೀದನಿಗಿಲ್ಲ ಪ್ರಿಯರೇ. ಅವನು ಹೇಳ್ತಾ ಇದ್ದಾನೆ, ಯಾರಿಗೊತ್ತು ಪೂರ್ಣ ವಯಸ್ಸಾಗಿ ಬಹಳ ವೃದ್ಧನಾಗಿಯೂ ಸತ್ರು ಸಾಯ್ಬೋದು, ಅಥವಾ ಯುದ್ಧದಲ್ಲಿ ಸಾಯ್ಬೋದು, ಅಥವಾ ದೇವರೇ ಅವನನ್ನು ಸಾಯಿಸ್ಬೋದು. ಹೇಗಾದರೂ ಅವನು ಸಾಯಲಿ. ದಾವೀದನಲ್ಲಿ ಸೌಲನ ವಿಷಯವಾಗಿ ಒಂದು ಚಿಕ್ಕ ಕೆಟ್ಟ ಯೋಚನೆಯಾದರೂ ಇಲ್ಲ ಪ್ರಿಯರೇ. ಹಗಲು ಇರುಳು ಈ ದಾವೀದನನ್ನು ಸಾಯಿಸಲಿಕ್ಕೆ ಓಡಾಡ್ತಿರುವಂಥ ವ್ಯಕ್ತಿಯ ಮೇಲೆ ದಾವೀದನಿಗಿರುವಂಥ ಮನಸ್ಸಂಥದ್ದು ಸ್ವಲ್ಪ ಯೋಚನೆ ಮಾಡಿರಿ ಪ್ರಿಯರೇ. ಈ ದಿನಗಳಲ್ಲಿ ನಾವು ಕೆಲವು ಸೇವಕರುಗಳೇನಾದ್ರು ಚಿಕ್ಕಪುಟ್ಟ ತಪ್ಪು ಮಾಡಿದ್ರೆ, ಮೈ ಗುಡ್ನೆಸ್, ಅದಕ್ಕೆ ಖಾರ ಸೇರಿಸಿ ಮಸಾಲ ಹಾಕಿ ಅದಾಕಿ ಇದಾಕಿ, ಒಂದು ವೇಳೆ ಅದು ಚಿಕ್ಕದಿದ್ದರೆ ಅದನ್ನು ಇಷ್ಟು ಮಾಡಿ ಮಾತಾಡಿ ಅವ್ರ ಹೆಸರನ್ನ ಕೆಡಿಸಿ, ಇದನ್ನು ಕೆಡಿಸಿ ಏನೇನೋ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ. ದಾವೀದನಿಂದ ನಾವು ಕಲ್ತ್ಕೊಳ್ಬೇಕಂದ್ರೆ ನಮಗೆ ಹಾಕಬೇಕು ಇನ್ನೊಬ್ಬರ ಸೇವಕರ ವಿಷಯ, ಅವರ ಸೇವೆ, ಅವರ ದರ್ಶನ, ಅವರ ಕರೆಯುವಿಕೆ, ಅವರ ಯಜಮಾನನಿಗೆ ಸಂಬಂಧಪಟ್ಟಿದ್ದು. ನಮ್ಮ ಸೇವೆ ನಾವು ಯಥಾರ್ಥವಾಗಿ ಮಾಡೋದು ಎಷ್ಟೋ ಒಳ್ಳೆಯದು. ನಮ್ಮ ಸೇವೆ ನಮಗೆ, ನಮ್ಮ ಕರೆಯುವಿಕೆ ನಮಗೆ, ಬೇರೊಬ್ಬ ಸೇವಕನ ಕರೆಯುವಿಕೆ, ಬೇರೊಬ್ಬ ಸೇವಕನ ವಿಷಯ ಅವರಿಗೆ. ನಾವು ಯಾವತ್ತೂ ಇನ್ನೊಬ್ಬನ ಸೇವಕನ ವಿಷಯವಾಗಿ ಮಾತನಾಡುವಾಗ ಎಚ್ಚರಿಕೆಯಲ್ಲಿರಬೇಕು ಪ್ರಿಯರೇ. ದಾವೀದನು ಸೌಲನನ್ನು ಉಳಿಸಿದ್ದು ಮಾತ್ರವೇ ಅಲ್ಲ, ಅವನ ಮನಸ್ಸಲ್ಲಿರೋದು ಅವನು ಪರಿಪೂರ್ಣ ವೃದ್ಧನಾಗಿ ಸಮಾಧಾನವಾಗಿ ಸಾಯುವಾಗಲೂ ಅವನಾಗೇ ಸಾಯಲಿ, ನಾನು ಮಾತ್ರ ಅವನಿಗೆ ವಿರುದ್ಧವಾಗಿ ಹೋಗೋದಿಲ್ಲ, ಅವನ ತಂಟೆಗೆ ಹೋಗೋದಿಲ್ಲ. ನನಗೆಷ್ಟು ಸಾಧ್ಯವೋ ಅಷ್ಟು ಅವನ ವಿಷಯವಾಗಿ ಶುಭವನ್ನು ಕೋರ್ತೇನೆ. ಸೌಲನನ್ನು ಆಶೀರ್ವದಿಸ್ತೇನೆ, ಸೌಲನ ಕುಟುಂಬವನ್ನು ಆಶೀರ್ವದಿಸ್ತೇನೆ. ಒಂದು ವೇಳೆ ನಾನು ಅರಸನಾಗಬೇಕಂದ್ರೆ ಸೌಲನು ಅವನೇ ಬಿಟ್ಕೊಡೋವರೆಗೆ ಅಥವಾ ಅವನೇ ಮರಣ ಹೊಂದುವವರೆಗೆ ನಾನು ಕಾಯ್ತೇನೆ, ಆದರೆ ಅವನಿಗೆ ವಿರುದ್ಧವಾಗಿ ನಾನು ಹೋಗೋದಿಲ್ಲ. ಎಷ್ಟು
ಇಷ್ಟು ವಿಷಯಗಳನ್ನು ನಾವು ಕಲ್ತ್ಕೊಳ್ಬೇಕು. ಪ್ರಿಯ ಆತ್ಮಿಕ ವ್ಯಕ್ತಿಗಳೇ, ಪ್ರಿಯ ಆತ್ಮಿಕ ನಾಯಕರೇ, ಪ್ರಿಯ ಆತ್ಮಿಕ ದೇವರ ಮಕ್ಕಳೇ, ಸೇವೆ ಮಾಡಬೇಕೆಂಬುದಾಗಿ ಸಿದ್ಧ ಮಾಡ್ಕೊಳ್ತಿರುವಂಥ ಪ್ರಿಯ ಯೌವನಸ್ಥರೇ, ನಿಮ್ಮ ಹಿರಿ ಸೇವಕರು, ನಿಮ್ಮ ಸಭಾ ಸೇವಕರು, ನೋ ದ ಬ್ಯೂಟಿ ಆಫ್ ದ ಸ್ಕ್ರಿಪ್ಚರ್ ಈಸ್, ಕೆಲವು ಪಾಸ್ಟರ್ಗಳು ಇದನ್ನು ಕಲ್ತ್ಕೋಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಬೈಬಲ್ ನೆವರ್ ಸ್ಪೀಕ್ ಎ ಸಿಂಗ್ಯುಲರ್ ವರ್ಡ್ ವೆನ್ ಇಟ್ ಟಾಕ್ಸ್ ಅಬೌಟ್ ದ ಸ್ಪಿರಿಚುವಲ್ ಲೀಡರ್ಶಿಪ್. ಆತ್ಮಿಕ ವಿಷಯವಾಗಿ ಆತ್ಮಿಕ ನಾಯಕರ ಕುರಿತು ಮಾತನಾಡುವಾಗ ದೇವರ ವಾಕ್ಯ ಏಕವಚನದಲ್ಲಿ ಮಾತಾಡೋದಿಲ್ಲ, ಬಹುವಚನ ಉಪಯೋಗಿಸ್ತದೆ. ನಿಮ್ಮ ಆತ್ಮಿಕ ನಾಯಕರುಗಳು, ನಿಮ್ಮ ಆತ್ಮಿಕ ನಾಯಕರುಗಳನ್ನು ಗೌರವಿಸಿರಿ, ನಿಮ್ಮ ಆತ್ಮಿಕ ನಾಯಕರುಗಳ ಮಾತನ್ನು ಕೇಳಿರಿ, ನಿಮ್ಮ ಆತ್ಮಿಕ ನಾಯಕರುಗಳ ಮಾರ್ಗದರ್ಶನ ಹೋಗ್ರಿ. ವೈ? ಯಾವ ದೇವರು ಆತ್ಮಿಕವಾಗಿ ಎಬ್ಬಿಸುವಂಥ ನಾಯಕರುಗಳಿಗೆ ಯಾವತ್ತೂ ಒಬ್ಬನೇ ಒಬ್ಬ ನಾಯಕ ಇರೋದಿಲ್ಲ. ನಾನು ಆತ್ಮಿಕತೆಯಲ್ಲಿ ನನ್ನನ್ನು ನಾನು ತರಬೇತಿಗೊಳಿಸ್ಕೊಂಡು ಮೇಲೆ ಬರಬೇಕು ಅಂದರೆ ಅನೇಕರ ಕೈ ನನ್ನ ಜೊತೆಯಲ್ಲಿರ್ತದೆ. ನನ್ನ ತಂದೆಯಿಂದ ಹಿಡಿದು, ನನ್ನ ತಾಯಿಯಿಂದ ಹಿಡಿದು, ನನ್ನ ಆತ್ಮಿಕ ಸಭಾ ಪಾಲಕರು, ಸಭಾ ಸೇವಕರಿಂದ ಹಿಡಿದು, ನಾನು ಇನ್ನು ಎಲ್ಲೆಲ್ಲಿ ಯಾವ್ಯಾವ ಸೇವಕರ ಜೊತೆ ಕಲಿತೇನೆ ಆ ನಾಯಕರುಗಳಿಂದ ಹಿಡಿದು ದೇವರು ನನ್ನನ್ನು ಒಂದು ಸ್ಥಾನಕ್ಕೆ ತರುವವರಿಗೆ ಅನೇಕ ನಾಯಕರುಗಳನ್ನು, ಅನೇಕ ಆತ್ಮಿಕ ವ್ಯಕ್ತಿಗಳನ್ನು ದೇವರು ನನ್ನ ಜೀವಿತವನ್ನು ರೂಪಿಸುವುದಕ್ಕೆ, ನನ್ನ ಜೀವಿತವನ್ನು ಬಲಪಡಿಸುವುದಕ್ಕೆ, ನನ್ನ ಜೀವಿತವನ್ನು ತರಬೇತಿಗೊಳಿಸುವುದಕ್ಕೆ ಆತನು ಉಪಯೋಗಿಸ್ಕೊಳ್ತಾನೆ. ಪ್ರಿಯರೇ, ಅಷ್ಟೆಲ್ಲ ಯಾಕೆ? ಸಭೆಯಲ್ಲಿರ್ತಕ್ಕಂಥ ಕೆಲವು ಆತ್ಮಿಕವಾಗಿ ಬೆಳೆದಂಥ ಮುಖ್ಯವಾಗಿರುವಂಥ ಸಭಾ ಹಿರಿಯರಲ್ಲಿ ಕೆಲವು ಉತ್ತಮವಾದಂಥ ವಯಸ್ಸಾದ ಸ್ತ್ರೀಯರನ್ನು, ವಯಸ್ಸಾದ ಪುರುಷರನ್ನು ಕೂಡ ಕೆಲವು ಯೌವನಸ್ಥರಿಗೆ ತರಬೇತಿ ಕೊಡಲಿಕ್ಕೆ ದೇವರು ಉಪಯೋಗಿಸ್ಬೋದು. ಯೌವನಸ್ಥರೇ, ನೀವು ಸೇವೆಗೆ ಬರೋದಕ್ಕಿಂತ ಮುಂಚಿತವಾಗಿ ಎಷ್ಟೋ ಜನ ಸಭೆಯಲ್ಲಿ ಬರೀ ಸಭಾ ಪಾಲಕರಲ್ಲ, ಸಭೆಯಲ್ಲಿರ್ತಕ್ಕಂಥ ಅನೇಕ ಹಿರಿಯರು ನಿಮಗೆ ಉಪದೇಶ ಮಾಡಿರ್ತಾರೆ, ಅನೇಕ ಹಿರಿಯರು ನಿಮಗೆ ಪ್ರಾರ್ಥನೆ ಮಾಡಿರ್ತಾರೆ, ಅನೇಕ ಹಿರಿಯರು ನಿಮಗೆ ಬೋಧಿಸಿರ್ತಾರೆ. ಅವರೆಲ್ಲರೂ ಕೂಡ ನಿಮ್ಮ ಆತ್ಮಿಕ ನಾಯಕರುಗಳು. ಕೆಲವು ಸಮಯದಲ್ಲಿ ಒಂದು ರೀತಿಯಲ್ಲಿ ನಾವು ಉಪದೇಶ ಮಾಡೋದು ತಪ್ಪು ಅಥವಾ ನಾವು ಅರ್ಥ ಮಾಡ್ಕೊಳ್ಳೋದು ತಪ್ಪು. ನಮ್ಮ ಸಭಾ ಪಾಲಕರು ಒಬ್ಬರೇ ನಮಗೆ ಆತ್ಮಿಕ ನಾಯಕರು ಎಂಬುದನ್ನು ಸೃಷ್ಟಿ ಮಾಡಲಿಕ್ಕೆ ನಾವು ಹೋಗ್ತೇವೆ. ಅವರು ನಾಯಕರಲ್ಲ ಎಂಬುದಾಗಿ ನಾನು ಹೇಳಲ್ಲ. ನಮ್ಮ ಆತ್ಮಿಕ ನಾಯಕರಲ್ಲಿ ಅವರು ಒಬ್ಬರು ಅಷ್ಟೇ. ನಾವು ಒಬ್ಬರಿಂದ ಎಲ್ಲವನ್ನು ಕಲ್ತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಒಬ್ಬರಿಂದ ಎಲ್ಲವೂ ನಮಗೆ ಬರೋದಿಲ್ಲ. ದೇವರು ಅನೇಕರನ್ನು ನಮ್ಮ ಜೀವಿತದಲ್ಲಿ ಉಪಯೋಗಿಸ್ಕೊಳ್ತಾನೆ, ದಾವೀದನನ್ನು ಅಷ್ಟೇ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಆತ್ಮಿಕ ನಾಯಕರುಗಳು ಯಾರೇ ಆಗಿರಲಿ, ಎಲ್ಲರ ವಿಷಯವಾಗಿ ಗೌರವವುಳ್ಳವರಾಗಿರಿ. ಮಾನವನ್ನು, ಗೌರವವನ್ನು ಅವರಿಗೆ ಸಲ್ಲಿಸುವುದರಲ್ಲಿ ಮುಂದಾಗಿರಿ. ಒಂದು ಟೈಮ್ನಲ್ಲಿ ನೀವು ಅವರಿಗಿಂತ ಮೇಲೆ ಹೋಗ್ಬೋದು, ಆದರೆ ಅವರನ್ನು ಯಾವ ಕಾರಣಕ್ಕೂ ಎಂದಿಗೂ ಮರೆಯಬೇಡ್ರಿ. ದಾವೀದನಂಥ ಹೃದಯ, ದಾವೀದನಂಥ ಜೀವಿತ, ದಾವೀದನಂಥ ಆಲೋಚನೆಗಳು ಯಾವಾಗಲೂ ನಿಮ್ಮ ಹೃದಯವನ್ನು ಆಳ್ವಿಕೆ ಮಾಡಲಿ. ಪ್ರಿಯರೇ, ಇನ್ನೊಂದು ಪಾಯಿಂಟ್ ಇದೆ, ಅದನ್ನು ನಾವು ಮುಗಿಸೋಣ. ಪ್ರಿಯರೇ, ಡೇವಿಡ್ ಡಿಡ್ ಜಸ್ಟಿಸ್. ದಾವೀದನು ನ್ಯಾಯಯುತವಾದ ಕಾರ್ಯಗಳನ್ನು ಮಾಡಿದನು. 2 ಸಮುವೇಲ 1ನೇ ಅಧ್ಯಾಯ 13-15 ವಚನ ನೋಡಿದ್ರೆ, ನಾನು ಒಂದು ವಿಷಯವನ್ನು ಅಷ್ಟೇ ಉದಾಹರಣೆಯಾಗಿ ತೆಗೆದುಕೊಳ್ತಾ ಇದ್ದೇನೆ. ದಾವೀದನು ಎಷ್ಟೋ ವಿಷಯಗಳನ್ನು ನ್ಯಾಯಾಧಿಪತಿಯ ಕಣ್ಣುಗಳಿಂದ ಅವನು ನೋಡ್ತಾನೆ. ತನ್ನ ಸ್ವಾರ್ಥದಿಂದಾಗಲಿ ತನ್ನ ಜೀವಿತದಿಂದಾಗಲಿ ಯಾವತ್ತೂ ಅವನು ವಿಷಯಗಳನ್ನು ನೋಡಲಿಲ್ಲ. ನ್ಯಾಯದ ಕಣ್ಣುಗಳಿಂದ, ನ್ಯಾಯಾಧಿಪತಿಯ ಕಣ್ಣುಗಳಿಂದ, ದೇವರು ನೋಡುವ ದೃಷ್ಟಿಯಲ್ಲಿ ದಾವೀದನು ಅನೇಕ ಕಾರ್ಯಗಳನ್ನು ನೋಡಿದ. ಪ್ರಿಯರೇ, ಅದಕ್ಕೆ ಒಂದು ಉದಾಹರಣೆ ಯೋನಾತಾನನು ಮತ್ತು ಸೌಲನು ಯುದ್ಧ ರಂಗದಲ್ಲಿ ಸತ್ತು ಬಿದ್ದಿದ್ದಾಗ ಇಬ್ಬರು ವ್ಯಕ್ತಿಗಳು ಯೋಚನೆ ಮಾಡಿದರು, ಇವರ ತಲೆಗಳನ್ನು ಕಡ್ಕೊಂಡೋಗಿ ನಾವು ದಾವೀದನಿಗೆ ಕೊಟ್ಟರೆ ದಾವೀದ ನಮಗೆ ದೊಡ್ಡ ಸನ್ಮಾನವನ್ನು ಕೊಡ್ತಾನೆ, ದೊಡ್ಡ ಬಹುಮಾನವನ್ನು ನಮಗೆ ಕೊಡ್ತಾನೆ ಎಂಬುದಾಗಿ ಯೋಚನೆ ಮಾಡಿದರು. ಎಂಥ ಮೂರ್ಖರು ಇರ್ಬೋದು ಅವರು, ಎಂಥ ಕೆಟ್ಟ ಯೋಚನೆ ಅವರಿಗಿರ್ಬೋದು. ಸೌಲ ಯೋನಾತನವರು ಬದುಕಿರೋರಿಗೆ ಅವ್ರ ಹತ್ರ ಹೋಗೋಕ್ಕೂ ಧೈರ್ಯ ಇಲ್ಲದಂಥ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳು ಈಗ ಅವರು ಯೋಚನೆ ಮಾಡಿದ್ರು, ಸೌಲ ಯೋನಾತನರು ಸತ್ತ ಮೇಲೆ ನೆಕ್ಸ್ಟು ರಾಜ ಆಗೋದು ಖಂಡಿತ ದಾವೀದನನ್ನು ರಾಜನನ್ನಾಗಿ ಮಾಡ್ತಾರೆ ಎಂಬುದಾಗಿ ಯೋಚನೆ ಮಾಡಿ, ದಾವೀದನನ್ನು ಒಳ್ಳೆ ಪೊಸಿಷನ್ ಸಿಗ್ಬೋದು, ನಮಗೆ ಒಳ್ಳೆ ಪದವಿ ಸಿಗ್ಬೋದು,
ಒಳ್ಳೆ ಬಹುಮಾನ ಸಿಗ್ಬೋದೆಂಬುದಾಗಿ ಅವರ ತಲೆಗಳನ್ನು ಕಡಿದು ಅವರು ದಾವೀದನ ಬಳಿಗೆ ತೆಗೆದುಕೊಂಡು ಬರ್ತಾರೆ. ದಾವೀದ ಆಗಲೇ ಅಂಥ ಸಮಯದಲ್ಲಿ ಸೌಲ ಯೋನಾತಾನಿಗೋಸ್ಕರ ಗೋಳಾಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ, ಕಣ್ಣೀರು ಸುರಿಸ್ತಾ ಇದ್ದಾನೆ. ಅಂಥ ಸಮಯದಲ್ಲಿ ಇವರು ಬರ್ತಾರೆ. ದಾವೀದನ ಏನು ಮಾಡ್ತಾನೆ? ಅವನು ಕೇಳೋ ಪ್ರಶ್ನೆ ಒಂದೇ ಇದು. ದಾವೀದನವನಿಗೆ, ನೀನು ಕೈ ಎತ್ತಿ ಯೆಹೋವನ ಅಭಿಷಿಕ್ತನನ್ನು ಕೊಲ್ಲುವುದಕ್ಕೆ ಯಾಕೆ ಭಯಪಡಲಿಲ್ಲ ಎಂದು ಹೇಳಿ ತನ್ನ ಆಳುಗಳಲ್ಲಿ ಒಬ್ಬನನ್ನು ಕರೆದು ಇವನ ಮೇಲೆ ಬಿದ್ದು ಹೊಡಿ ಎಂದು ಆಜ್ಞಾಪಿಸಲು ಅವನು ಇವನನ್ನು ಹೊಡೆದು ಕೊಂದನು. ದೇವರ ನಾಮಕ್ಕೆ ಸ್ತೋತ್ರ. ಒಂದು ರೀತಿಯಲ್ಲಿ ವಿಚಿತ್ರವಾಗಿ ಕಾಣಿಸ್ತದೆ, ಬಟ್ ಅದು ದಾವೀದನ ಒಂದು ಗುಣ ಪ್ರಿಯರೇ. ಅದು ದಾವೀದನ ಗುಣ. ಅನ್ಯಾಯ ಮಾಡಿದವನು ಅನ್ಯಾಯದಲ್ಲೇ ಸಾಯಬೇಕು, ಮೋಸ ಮಾಡಿದವನು ಮೋಸದಿಂದಲೇ ಸಾಯಬೇಕು, ಕೊಲೆ ಮಾಡಿದವನು ಕೊಲೆಯಿಂದಲೇ ಸಾಯ್ತಾನೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಎಕ್ಸಾಕ್ಟಾಗಿ ನೀನು ಏನು ಬಿದ್ದಿರ್ತೀಯೋ ಎಕ್ಸಾಕ್ಟಾಗಿ ಅದನ್ನೇ ಕೊಯ್ಬೇಕು. ದೇವರ ನಮಗೆ ಸ್ತೋತ್ರ. ಹೊಸ ಒಡಂಬಡಿಕೆಯಲ್ಲಿ ಈಗ ನಮಗೆ ಕ್ಷಮಾಪಣೆ ಇದೆ. ಎಷ್ಟೋ ಸಾರಿ ನಾವು ಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಹೋಗುವಾಗ ದೇವರಾತನ ಕೃಪೆಯನ್ನು ತೋರಿಸಿ ಯೇಸುವಿನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಸಕಲ ಅನೀತಿಯನ್ನು ತೊಳೆದು ಆತನು ಶುದ್ಧ ಮಾಡ್ತಾನೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಆ ಕೃಪೆ, ಆ ಕ್ಷಮಿಸುವಂಥ ಕೃಪೆ ಇರಲಿಲ್ಲ. ನೀನೇನು ಮಾಡ್ತೀಯೋ, ಏನು ಬಿತ್ತಿದೆಯೋ ಅದನ್ನೇ ಕರೆಕ್ಟಾಗಿ ಕೊಯ್ಬೇಕಾಯ್ತು. ದಾವೀದನು ನ್ಯಾಯಯುತವಾದ ಕಣ್ಣಿಂದ ನೋಡಿ, ಅಯ್ಯೋ, ಸೌಲನನ್ನು ನಿನಗೆ ಕೊಲ್ಲಲಿಕ್ಕೆ ಯಾವ ರೀತಿ ಧೈರ್ಯ ಬಂತಪ್ಪ, ಈ ವ್ಯಕ್ತಿ ಯೋಚನೆ ಮಾಡ್ದ ನನಗೆ ಬಹುಮಾನ ಸಿಗ್ತದೆ ಅಂತ. ಆದರೆ ಅಲ್ಲೋದ್ರೆ ದಾವೀದನ ಕೇಳುವಂಥ ಪ್ರಶ್ನೆಗೆ ಅವನು ಶಾಕ್ ಆಗಿ ಹೋಗ್ತಾ ಇದ್ದಾನೆ. ಶಾಕ್ ಆಗಿ, ಹೇಗೆ ಅಂದ್ಕೊಂಡೆ ನೀನು? ಸೌಲ ಯೋನಾತನರ ತಲೆಯನ್ನು ತಂತುವರೆಸಿದ ತಕ್ಷಣ ದಾವೀದ ಸಂತೋಷ ಪಡ್ತಾನೆ ಅಂತ ಯಾವ ರೀತಿ ಯೋಚನೆ ಮಾಡಿದೆ ಮೂರ್ಖ ನೀನು? ಹೇಗಾದರೂ ದೇವರು ನಿನಗಂಥ ಯೋಚನೆಯನ್ನು ಕೊಟ್ಟರು. ಯಾಕೆ ನಾನು ಸಂತೋಷ ಪಡಲಿ? ನನ್ನ ಒಡೆಯನು ಇವತ್ತು ಮರಣ ಹೊಂದಿದ್ದಾನೆ, ನನ್ನ ಪ್ರೀತಿಯ ಸ್ನೇಹಿತ ಇವತ್ತು ಸತ್ತು ಹೋಗಿದ್ದಾನೆ. ಅದನ್ನು ನೋಡಿ ನಾನು ನಿನಗೆ ಬಹುಮಾನ ಕೊಡಬೇಕಾ? ಅಥವಾ ಅವನನ್ನು ಕೊಲ್ಲಲಿಕ್ಕೆ ಹಿಂದೆ ಮುಂದೆ ನೋಡಿದ ಕೊಂದಿದೆಯಲ್ಲ, ನಿನ್ನನ್ನು ನಾನು ಶಿಕ್ಷಿಸಬೇಕಾ? ಇಮ್ಮಿಡಿಯೇಟಾಗಿ ದಾವೀದನು ಅವನನ್ನು ಕೊಲ್ಲಿಸ್ತಾನೆ ಪ್ರಿಯರೇ. ನೇರವಾಗಿ ಅವನನ್ನು ಕೊಲ್ಲಿಸ್ತಾನೆ. ನಿನ್ನ ಬಾಯಿಂದನೇ ಅರಿಕೆ ಮಾಡಿದ್ಯಾ, ನಿನ್ನ ಬೆಳೆ ನೀನೆ ಕುಯ್ಯಿ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವಿಲ್ಲೊಂದು ಪಾಠ ಕಲಿಬೇಕು. ಎಷ್ಟೋ ಸಾರಿ ನಮಗೆ ಆಗದೇ ಇರುವಂಥ ಸೇವಕರುಗಳು, ನಮಗೆ ಇಷ್ಟವಿಲ್ಲದಂಥ ಸೇವಕರುಗಳು, ನಮಗೆ ಇಷ್ಟವಿಲ್ಲದಂಥ ಸೇವೆಗೆ ಏನಾದರೂ ತೊಂದರೆ ಆಗುವಾಗ ಕೆಲವು ಸಮಯದಲ್ಲಿ ನಾವು ಸಂತೋಷ ಪಡಬಹುದು ಅಂದ್ಕೊಳ್ತೇವೆ. ಅಥವಾ ಜನಗಳು ಈಗ ಅವರಿಗಾಗದೇ ಇರುವಂಥ ಸೇವಕರಲ್ಲಿ ಕಷ್ಟ ಆಗಿದೆ, ಈಗ ಈ ಸೇವಕರು ಸಂತೋಷ ಪಡ್ತಾರೆ ಎಂಬುದಾಗಿ ಅಂದ್ಕೊಳ್ಬೋದು. ಬಟ್ ದೇವರೇನು ಯೋಚನೆ ಮಾಡ್ಬೋದು ಎಂಬುದಾಗಿ ಯೋಚಿಸ್ತಿದ್ದೀರಾ ನೀವು? ದೇವರು ಏನು ತಿಳ್ಕೊಳ್ಬೋದು? ಕೆಲವು ಸಮಯದಲ್ಲಿ ನಮಗೆ ಆಗದೇ ಇರುವಂಥ ಸೇವಕರಿಗೆ ಏನಾದರೂ ಒಂದು ಕಷ್ಟ, ಏನಾದರೂ ಒಂದು ತೊಂದರೆ ಉಂಟಾದರೆ ಇಮ್ಮಿಡಿಯೇಟಾಗಿ ನಾವು ಸಂತೋಷ ಪಡೋಕ್ಕೆ ಪ್ರಾರಂಭಿಸ್ತೇವೆ. ದೇವರೆಂದಿಗೂ ಅದನ್ನು ಸಹಿಸೋದಿಲ್ಲ, ಯಾವ ಕಾರಣಕ್ಕೂ ಅದನ್ನು ಸಹಿಸೋದಿಲ್ಲ. ಕ್ರೈಸ್ತರು ಯಾರೇ ಆಗಿರಲಿ, ಕ್ರೈಸ್ತರಿಗೆ ಒಂದು ಕಷ್ಟ, ಒಂದು ಸಮಸ್ಯೆ ಬಂತು ಅಂದರೆ ಅದು ನನ್ನ ಸಮಸ್ಯೆ ಎಂಬುದಾಗಿ ಯೋಚಿಸಿರಿ ಪ್ರಿಯರೇ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡ್ತಾನೆ. ತಕ್ಷಣ ಇಮಿಡಿಯೇಟಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮಗೆ ಶತ್ರುವಿನಂತೆ ಕಾಣುವಂಥ ಸೇವಕರಿಗೆ, ಅವರ ಸೇವೆಗೆ ಅಂಥದ್ದಾಗಿದ್ದರೆ ನೀವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾನೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನ್ಯಾಯಯುತವಾದ ಕಣ್ಣಿಂದ ನೋಡೋದನ್ನು ನಾವು ಕಲ್ತ್ಕೊಳ್ಬೇಕು ದೇವರ ಮಕ್ಕಳೇ. ಇಲ್ಲಿಗೆ ಈ ಒಂದು ಮುಖ್ಯ ಟೈಟಲನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ಸರಣಿಯಲ್ಲಿ ನಾವು ಮುಂದಿನ ಟೈಟಲ್ಗೆ ಹೋಗಲಿಕ್ಕಿದ್ದೇವೆ ಪ್ರಿಯರೇ. ಅದುವರೆಗೂ ಕರ್ತನ ಕೃಪೆಯಲ್ಲಿ ಜೀವಿಸುವವರಾಗಿರಿ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ.